ಇನ್ನು ಇದೇ ಬಿಡದಿ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರು ಕೂಡ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ರಾಜಕೀಯ ಬಣ್ಣವನ್ನ ಬೆಳಿಬೇಡಿ, ಇದೇನಿದ್ರು ಕೂಡ ಸರ್ಕಾರ ಮತ್ತು ರೈತರ ನಡುವಿನಲ್ಲಿ ಆಗುವಂತಹ ವಿಚಾರ, ಇದಕ್ಕೆ ರಾಜಕೀಯ ಬಣ್ಣ ಬಳಿಯುವಂತಹ ಅವಶ್ಯಕತೆ ಇಲ್ಲ ಅಂತ ಡಿಸಿಎಂ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಇದು ರೈತರಿಗೂ ಸರ್ಕಾರಕ್ಕೂ ಬಿಟ್ಟಿರುವಂತಹ ವಿಷಯ. ಟೌನ್ಶಿಪ್ ವಿಚಾರಕ್ಕೆ ರಾಜಕೀಯ ಬಣ್ಣವನ್ನ ಬಳಿಬೇಡಿ, ಅಭಿವೃದ್ಧಿ ದೃಷ್ಟಿಯಿಂದ ಈ ಯೋಜನೆಯನ್ನ ಸಮರ್ಥಿಸಿ ಅಂತ ಹೇಳ್ಕೊಂಡಿದ್ದಾರಂತೆ ಪರಮೇಶ್ವರ್ ಅವರು. ಅಭಿವೃದ್ಧಿಯ ದೃಷ್ಟಿಯಿಂದ ಅದನ್ನು ಸಮರ್ಥಿಸೋಣ, ರೈತರ ಬದುಕಿನ ಹಿತದೃಷ್ಟಿಯಿಂದ ಅದನ್ನು ಬಿಟ್ಟುಬಿಟ್ರೆ ಹಂಗೂ ಕೂಡ ಯೋಚನೆ ಮಾಡಬಹುದಲ್ಲ ಡಿಸಿಎಂ ಅವರು. ಸ್ವಲ್ಪ ಯಾರ್ಯಾರನ್ನ ಜೈಲಿಗೆ ಕಳಿಸೋಕೆ ಆಗಲ್ಲ, ಯಾರನ್ನ ಜೈಲಿಗೆ ಕಳಿಸೋಕಾಗಲ್ಲ, ತಪ್ಪು ಮಾಡಿದ್ರೆ ಜೈಲಿಗೆ ಕಳಿಸ್ತಾರೆ ಅಂತ ಗರಂ ಆಗಿದ್ದಾರೆ. ಕುಮಾರಸ್ವಾಮಿಯ ಹೇಳಿಕೆ ಇದೆಯಲ್ಲ, ಡಿಕೆಶಿ ಅವರು ಕೂಡ ಜೈಲಿಗೆ ಹೋಗ್ತಾರೆ ಅಂತ ಹೇಳಿ, ಅದಕ್ಕೆ ಟಾಂಗ್ ಕೊಟ್ಟಿದ್ದಾರೆ ಪರಮೇಶ್ವರ್. ರಾಜಕೀಯ ಬಣ್ಣ ಹಚ್ಚೋದು ಸರಿ ಕಾಣಿಸೋದು. ನನ್ನನ್ನು ಜೈಲು ಕಳಿಸ ಅಭಿವೃದ್ಧಿಯ ದೃಷ್ಟಿಯಿಂದ ನಾವು ಏನು ಕ್ರಮ ತಗೊಳ್ಳೋದಕ್ಕೆ ಹೊರಟಿದ್ದೇವೆ, ನಾವು ಅದನ್ನ ಸಮರ್ಥನೆ ಮಾಡ್ಕೊಳ್ತೀವಿ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈಗಾಗಲೇ ಒಂದು ಟೌನ್ಶಿಪ್ ಅನ್ನ ಮಾಡಬೇಕು, ಅದನ್ನ ಬಿಡದಿಯಲ್ಲಿ ಮಾಡಬೇಕು ಅಂತ ಈಗಾಗಲೇ ಬಹಳ ದಿವಸದಿಂದ ಅದರ ಬಗ್ಗೆ ಚರ್ಚೆ ಆಗಿದೆ. ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಇರುವಂಥ ಸಂದರ್ಭದಲ್ಲಿ ಅದನ್ನೆಲ್ಲ ಚರ್ಚೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಈಗ ಹೊಸದಾಗಿ ಇದಕ್ಕೆ ರಾಜಕೀಯ ಬಣ್ಣ ಹಚ್ಚೋದು ಸರಿ ಕಾಣಿಸೋದು. ನನ್ನನ್ನು ಜೈಲು ಕಳಿಸ ಅಭಿವೃದ್ಧಿಯ ದೃಷ್ಟಿಯಿಂದ ನಾವು ಏನು ಕ್ರಮ ತಗೊಳ್ಳೋದಕ್ಕೆ ಹೊರಟಿದ್ದೇವೆ, ನಾವು ಅದನ್ನ ಸಮರ್ಥನೆ ಮಾಡ್ಕೊಳ್ತೀವಿ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈಗಾಗಲೇ ಒಂದು ಟೌನ್ಶಿಪ್ ಅನ್ನ ಮಾಡಬೇಕು, ಅದನ್ನ ಬಿಡದಿ